ಧಾರವಾಡದ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಅಂದರೆ ಡಾಕ್ಟರ್ ಏನು ಡಾಕ್ಟರನ್ನೇ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ. ಈಗಾಗಲೇ ಕಿಮ್ಸ್ಗೆ ಭೇಟಿ ನೀಡಿರ್ತಕ್ಕಂಥ ಕಮಿಷನರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾರೆ ಸರ್. ಸರ್, ಈಗ ಕಂಡೀಷನ್ ಹೇಗಿದೆ ಸರ್ ಹೆಣ್ಮಕ್ಳದು? ಹೆಣ್ಮಕ್ಳು ರಿಕವರ್ ಆಗ್ತಾ ಇದ್ದಾರೆ, ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ದಾರೆ. ಬಟ್ ಇನ್ನೂ ಡಿಸ್ಚಾರ್ಜ್ ಮಾಡುವಷ್ಟು ಮೆಡಿಕಲಿ ಫಿಟ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಮಾತಾಡಿದಾಗ. ಆಕೆಯನ್ನು ಡಿಸ್ಚಾರ್ಜ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸ್ತೇವೆ. ಅಂದರೆ ತಾವು ಕೂಡ ಅಂದರೆ ಸಾರ್ವಜನಿಕರು ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಾ ಇದ್ರು. ತಾವೊಂದು ಮಗುವನ್ನು ಕೂಡ ಅಲ್ಲಿ ತಾವೇ ಕೂಡ ಎತ್ಕೊಂಡು ಲಿಫ್ಟ್ ಮುಖಾಂತರ ಕೆಳಗಡೆ ಕಳಿಸಿರ್ತಾರೆ. ಅದು ಮಗು ಈಗಾಗಲೇ ಸೇಫ್ ಹೇಗಿದೆ ಸರ್ ಈಗ ಕಂಡೀಷನ್? ಇಲ್ಲ, ಏನಾಯಿತು ಅಲ್ಲಿ ಹೋದಾಗ ಸ್ವಲ್ಪ ಡಾಕ್ಟರ್ ಕಿರಣ್ ಅವ್ರಿಗೆ ಎಲ್ಲೆಲ್ಲಿ ಇಂಜುರೀಸ್ ಇದೆ ಅಂತ ಮುಟ್ಟು ನೋಡಿದಂಥ ಸಂದರ್ಭದಲ್ಲಿ ಬಾಡಿ ಕೋಲ್ಡ್ ಆಗಿತ್ತು. ಅಂದರೆ ಸ್ವಲ್ಪ ಫ್ಯೂ ಅವರ್ಸ್ ಆಗಿರ್ಬೋದು ಡೆತ್ ಆಗಿ ಅಂತ. ಅದೇ ಈ ಮಗುಗೂ ಕೂಡ ವಿಸಿಬಲಿ ಅಲ್ಲಿ ನೋಡಿದಾಗೇ ಚೆಸ್ಟ್ ಪೋರ್ಷನಲ್ಲಿ ಸ್ಟ್ಯಾಬ್ ಆಗಿರುವಂಥದ್ದು ನಮಗೆ ಕಂಡು ಬಂತು. ಡೆತ್ ಆಗಿದೆ ಅಂತಲೇ ಎಲ್ಲ ಅಂದ್ಕೊಂಡಿದ್ರು. ನಾವು ಬಾಡಿ ಮುಟ್ಟು ನೋಡಿದಾಗ ಇನ್ನೂ ಸ್ವಲ್ಪ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಇದ್ದಾಗ ಇತ್ತೀಚೆಗೆ ಡೆತ್ ಆಗಿರ್ಬೋದು ಅಥವಾ ಇನ್ನೇನಾದರೂ ಅಲೈವ್ ಇರ್ಬೋದು ಅಂತ ಸ್ವಲ್ಪ ಮೂಗತ್ರ ಕೈ ಹಿಡಿದು ನೋಡಿದಾಗ ಇನ್ನು ಸ್ವಲ್ಪ ಉಸಿರಾಟ ಕಷ್ಟಪಡ್ತಿದ್ದು ನೋಡಿದ್ವಿ. ಆಮೇಲೆ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಟಿ ಶರ್ಟ್ ತೆಗೆದು ನೋಡಿದಾಗ ಇನ್ನೂ ಉಸಿರಾಡ್ತಿರೋಂಥದ್ದು ಮೂಮೆಂಟ್ ಕಾಣ್ತು. ಸೊ ಇಮಿಡಿಯೇಟ್ಲಿ ಅದನ್ನು ಶಿಫ್ಟ್ ಮಾಡಿದ್ವಿ. ಅಲ್ಲೇನಾಗಿದೆ, ಭಾಳಷ್ಟು ಜನ ವಿಸಿಟ್ ಮಾಡಿದ್ರು ಅಲ್ಲಿ, ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸು, ಅಕ್ಕಪಕ್ಕದವರು, ಕೆಲವು ಡಾಕ್ಟರ್ ಫ್ರೆಂಡ್ಸ್ ಕೂಡ ವಿಸಿಟ್ ಮಾಡಿದರು. ಆದರೆ ಮರ್ಡರ್ ಸೀನ್ ಆಫ್ ಅಫೆನ್ಸ್ ಇದೆ, ನಾವೇನಾದರೂ ಓಡಾಡಿದರೆ ತೊಂದರೆ ಆಗುತ್ತೆ ಅಂತಂದು ಅವರು ಅಲ್ಲಿ ಹೋಗ್ಲಿಕ್ಕೆ ಹಿಂಜರಿದಿದ್ರು. ಸೊ ದೇವ್ರದಯದಿಂದ ಅವಾಗ ನಾವು ನೋಡಿದಾಗ ಮಗು ಬದುಕಿತ್ತು. ಈಗಷ್ಟೇ ನಾನು ಮಗುನ ಭೇಟಿ ಮಾಡಿದ್ದೀನಿ. ಮಗು ಚೆನ್ನಾಗಿದೆ, ಔಟ್ ಆಫ್ ಡೇಂಜರ್ ಇದೆ. ಆದಷ್ಟು ಬೇಗ ಮಗುನ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಕೂಡ ಅನಿಸುತ್ತೆ. ಅಂದರೆ ಈಗ ಮಗುನ ಪಾಲನೆ ಯಾರು ಸರ್ ಈಗ ಪ್ರಮುಖ? ಇಲ್ಲ, ಮಗು ಪಾಲನೆ ಇವಾಗ ಸದ್ಯಕ್ಕಂತೂ ನೋಡ್ಕೊತಿರುವಂಥದ್ದು ಕಿರಣ್ ಅವರ ಸಿಸ್ಟರ್ಸ್ ಏನಿದ್ರು ಅವ್ರು ನೋಡ್ಕೊತಾ ಇದ್ದಾರೆ. ಸೊ ನಂತರದಲ್ಲಿ ಅವ್ರ ಕುಟುಂಬದ ಹಿರಿಯರು ಯಾರಿದ್ದಾರೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ನಿರ್ಧಾರ ತಗೋತಾರೆ ಅಂತ ಅನಿಸುತ್ತೆ. ಮಗು ಸ್ವಲ್ಪ ಸ್ಲೋ ಲರ್ನರು, ಮತ್ತು ಇನ್ನೂ ಅಷ್ಟು ಸ್ವಲ್ಪ ಮೆಂಟಲಿ ಏನು ಅಷ್ಟು ಆ ಏಜ್ ಗ್ರೂಪ್ನವರ ಒಂದು ಮೆಚುರಿಟಿ ಇಲ್ಲ. ಸ್ವಲ್ಪ ಸ್ಲೋ ಲರ್ನರು ಮತ್ತು ಸ್ವಲ್ಪ ಡಿಸಬಿಲಿಟಿ ಇದೆ. ಅಂದರೆ ಪ್ರಮುಖ ಕಾರಣ ಏನು ಸರ್? ಅಂದರೆ ಗಂಡನಿಗೆ ಚಾಕು ಹಾಕಿ ಅವರು ಕೂಡ ಏನಾದರೂ ಸಿರಿಂಜನ್ನು ತೆಗೆದುಕೊಂಡಿದೆ ಅಂತ ಕೇಳ್ಪಡ್ತೀವಿ ಸರ್. ಅದು ಎಷ್ಟು ಮಟ್ಟಿಗೆ? ಈಗ ಇದರಲ್ಲಿ ಅವನೇನು ಡಾಕ್ಟರ್ ಕಿರಣ್ ಇದ್ದ, ಅವನ ಮೇಲೆ ಸಾಕಷ್ಟು ಇಂಜುರೀಸ್ ಇದ್ದದನ್ನು ನಾವು ನೋಡಿದ್ದೇವೆ. ಒಂದು ನೆಕ್ಕಲ್ಲಿ ಮೇನ್ ಒಂದು ಇಂಜುರಿ ಆಗಿದ್ದು, ಆಮೇಲೆ ಕತ್ತತ್ರ. ಅದು ಹೊರತುಪಡಿಸಿ ನೆಕ್ಕಲ್ಲೂ ಕೂಡ ಮತ್ತು ಬೆನ್ನಿನ ಭಾಗದಲ್ಲಿ ಮತ್ತು ಬಾಡಿಲಿ ಒಂದು 2-3 ಇಂಜುರೀಸ್ ಆಗಿದ್ದು, ಸುಮಾರು ಒಂದು 15 ಸ್ಟ್ಯಾಬ್ ಇಂಜುರೀಸ್ ಆಗಿದ್ದು ನಾವು ಗಮನಿಸಿದ್ವಿ. ಅದು ಮೆಡಿಕಲ್ ರಿಪೋರ್ಟಲ್ಲಿ ಎಷ್ಟು ಇಂಜುರಿ ಆಗಿದೆ ಏನಂತೆಲ್ಲ ಕೊಡ್ತಾರೆ. ಈಕೆಗೆ ಎಕ್ಸ್ಟರ್ನಲ್ಲಿ ಯಾವುದೇ ಇಂಜುರೀಸು ಆಗಿಲ್ಲ ಅನ್ನುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಮತ್ತು ಮಗುಗೆ ಚೆಸ್ಟ್ ಭಾಗದಲ್ಲಿ ಸ್ಟ್ಯಾಬ್ ಇಂಜುರೀಸ್ ಆಗಿತ್ತು. ಮಗು ಮತ್ತು ಈಕೆ ಇಬ್ಬರೂ ಇನ್ಸುಲಿನ್ ಇಂಜೆಕ್ಷನ್ಸ್ ತೊಗೊಂಡಿದ್ರು. ಹಂಗಾಗಿ ಅವ್ರದ್ದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಭಾಳ ಡೌನ್ ಆಗಿದೆ ಅನ್ನುವಂಥದ್ದು ಅವತ್ತು ಡಾಕ್ಟರ್ ಹೇಳಿದರು. ಅದನ್ನೆಲ್ಲ ಮೆಡಿಕಲ್ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಅದು ನಮ್ಮ ತನಿಖೆಗೆ ನಂತರ ತೊಗೊತೀವಿ. ಬ್ಲಡ್ ಶುಗರ್ ಭಾಳ ಕಡಿಮೆ ಆಗಿದ್ದರಿಂದ ಅವ್ರನ್ನ ಇಬ್ಬರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥ ಅದಕ್ಕೆ ಪೂರಕವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಮತ್ತು ಈ ಲೇಡಿ ಏನಿದ್ದಾರೆ ಇವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಕೆ ಡಿಸ್ಚಾರ್ಜ್ ಆಗೋಂಥ ಸಂದರ್ಭ ಬಂದಾಗ ನಾವು ವಶಕ್ಕೆ ತೊಗೊಂಡು ಮತ್ತೆ ಫರ್ದರ್ ವಿಚಾರಣೆ ಮಾಡ್ತೀವಿ. ತಾವು ಕೂಡ ಸಮಾಲೋಚನೆ ಮಾಡಿದ್ರಿ ಇವಾಗ ಸರ್, ಏನು ಅನಿಸ್ತಾರೆ? ಏನಾದರೂ ಯಾವ ಕಾರಣದಿಂದ ಏನಾದರೂ ಗೊತ್ತಾಯ್ತು ಸರ್? ಇಲ್ಲ, ಅವರು ಸ್ವಲ್ಪ ಗಂಡ ಹೆಂಡತಿ ನಡುವೆ ಸಂಘರ್ಷ ಇದ್ದಿದ್ದು, ಭಿನ್ನಾಭಿಪ್ರಾಯ ಇದ್ದಿದ್ದು ಅವರೆಲ್ಲ ಸಂಬಂಧಿಕರು, ಸ್ನೇಹಿತರು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಮಟ್ಟದ ವಿಕೋಪಕ್ಕೆ ಇಷ್ಟು ತಿಳಿದಂತಿರುವಂಥವ್ರು, ವಿದ್ಯಾವಂತರು, ಡಾಕ್ಟರ್ಸ್ ಇಬ್ಬರು ಸಮಾಲೋಚನೆ ಮುಖಾಂತರ ಪರಸ್ಪರ ಪರಿಹಾರ ಮಾಡ್ಕೋಬೋದೇನೋ. ಬಟ್ ಅಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದು ಇನ್ನಷ್ಟೇ ನಾವು ತಿಳಿಬೇಕಾಗಿದೆ. ಯಾಕೆ ಡಿಸ್ಚಾರ್ಜ್ ಆದಮೇಲೆ ಕೂಲಂಕುಷವಾಗಿ ನಾವು ವಿಚಾರಣೆ ಮಾಡೋದು ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆದ ಶಶಿಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.